ಯಾರದು ಗೈಸ್? ಅಲ್ಲಿ ಯಾರೋ ನಿಂತಿದ್ದಾರೆ ನೋಡಿ. ಅದು ಏನೋ ನೀಟಾಗಿ ನಡ್ಕೊಂಡು ಹೋಗೋ ಥರ ಸೌಂಡ್ ಆಗ್ತಿದೆ ನನಗೆ. ಅಂದರೆ ನಡ್ಕೊಂಡು ಹೋಗೋದು ನೋಡಿ, ಒಂಥರ ಮೂವಿಂಗ್ ಆಗ್ತಿದೆ. ಒಂದು ಮಗುದೊಂದು ಬೊಂಬೆ ಸಿಕ್ಕಿದೆ. ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ವುಲ್ಫ್ ಚಾನಲ್. ಸೊ ಇವತ್ತೊಂದು ತುಂಬ ಅಂದರೆ ತುಂಬ ಹಾಂಟೆಡ್ ಆಗಿರೋ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಸೊ ಇನ್ನೂ ಹೋಗಿಲ್ಲ. ನಾನು ಹೋಗೋ ಮುಂದೆನೇ ಅಂದರೆ ಇನ್ನೂ ತುಂಬ ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದು, ಅಲ್ಲೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ತುಂಬ ಅಂದರೆ ತುಂಬ ಭಯಂಕರವಾಗಿರೋ ಪ್ಲೇಸು. ಅಲ್ಲಿಗೆ ಹೋಗಾದ್ಮೇಲೆ ಏನು ವಿಷಯ, ಯಾವ ಥರ ಇದೆ ಪ್ಲೇಸು, ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ. ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ವುಲ್ಫ್ ಚಾನಲ್. ಸೊ ಇವತ್ತೊಂದು ತುಂಬ ಅಂದರೆ ತುಂಬ ಹಾಂಟೆಡ್ ಆಗಿರೋ ಪ್ಲೇಸಿಗೆ ಬಂದಿದ್ದೀನಿ. ಸೊ ಅದೇನಂದರೆ ನಿಮಗೆ ಮುಂದೆ ಹೋಗಿ ತೋರಿಸ್ತೀನಿ. ಪ್ಲೇಸಿಗೆ ಬಂದಿದ್ದೀನಿ, ಇದ್ರ ಬಗ್ಗೆ ಏನು ಅಥವಾ ಇಲ್ಲಿ ಏನಾಗಿತ್ತು ಹಿಂದೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನಾನು ಬಂದಿರೋ ಒಂದು ಪ್ಲೇಸ್ ಯಾವುದಪ್ಪ ಅಂದರೆ ಒಂದು ಕ್ವಾರೆ, ಕಲ್ಲೆಲ್ಲ ಹೊಡಿತಾರಲ್ಲ, ಸೊ ಆ ಥರ ಕ್ವಾರೆ. ಇದನ್ನು ಬಂದ್ ಮಾಡಿ ತುಂಬ ವರ್ಷ ಆಗಿದೆ. ಹಾಗಾಗ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಹಿಂದೆ ತುಂಬ ಏನೇನೋ ಕತೆಗಳಿದೆ ಮತ್ತು ಏನೇನೋ ಹೇಳ್ತಾರೆ ಜನ. ಇದೊಂದು ಕಾಡು ಮಧ್ಯೆ ಇರೋ ಕ್ವಾರೆ ಗೈಸ್. ಬನ್ನಿ ಹೆಂಗಿದೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಮತ್ತು ಇಲ್ಲಿ ಏನೇನು ನೆಗೆಟಿವಿಟಿ ಇದೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಇವತ್ತು ಬಂದಿದ್ದೀನಿ. ಈ ಕ್ವಾರೆ ಒಳಗಡೆ ಹೋಗೋಣ, ಏನಿದೆ ಏನಿಲ್ಲ ಅಂತ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ನಿಮಗೆ. ಬನ್ನಿ ಹೋಗೋಣ. ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ. ಸೊ ತುಂಬ ಭಯನೂ ಇದೆ, ಯಾಕಂದರೆ ಇಂಥ ಪ್ಲೇಸ್ಗೆಲ್ಲ ಒಬ್ಬನೇ ಬರೋದಲ್ಲ. ಇಲ್ಲಿ ಏನಿದೆ ತಿಳ್ಕೊಂಡು ಹೋಗೋಣ. ಬನ್ನಿ ಒಳಗಡೆ ಹೋಗೋಣ, ಪ್ಲೇಸ್ ತೋರಿಸ್ತೀನಿ ಬನ್ನಿ. ಇದೇ ಪ್ಲೇಸು ಗೈಸ್, ನೋಡಿ ಇದೆ ಕ್ವಾರೆ. ಸೊ ಇದೇ ಪ್ಲೇಸಿಗೆ ನಾನು ಇವತ್ತು ಬಂದಿರೋದು. ತುಂಬ ಅಂದರೆ ತುಂಬ ಹಾಂಟೆಡ್ ಆಗಿದೆ ಪ್ಲೇಸು. ಸೊ ಹೆಂಗಿದೆ, ಹಗಲು ಬಂದರೆ ಇಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ, ತುಂಬ ಜನ ಇಲ್ಲಿ ಬರ್ತಾರೆ ಇದನ್ನು ನೋಡೋಕ್ಕೋಸ್ಕರ. ರಾತ್ರಿ ಇಲ್ಲಿ ಯಾರೂ ಓಡಾಡಲ್ಲ ಗೈಸ್, ಯಾಕಂದರೆ ಇಲ್ಲೇನೇನೋ ನೆಗೆಟಿವಿಟಿ ಆಗಿ ಏನೋ ಆಗುತ್ತೆ, ಮತ್ತು ಏನೇನೋ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಏನೋ ಯಾರೋ ಓಡಾಡೋ ಥರ ಎಲ್ಲ ಇದೆ, ನೆಗೆಟಿವಿಟಿ ಇದೆ ಅಂತ. ಇಲ್ಲಿ ತೋಟ ಎಲ್ಲ ತುಂಬ ಇದೆ, ಬಟ್ ಇಲ್ಲಿ ಯಾರೂ ಬರಲ್ಲ. ಬನ್ನಿ ಒಳಗಡೆ ಹೋಗೋಣ. ಇದು ಹೆಂಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಸು ಅಷ್ಟು ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ನೆಗೆಟಿವಿಟಿನೂ ಇದರಲ್ಲಿದೆ. ಅದನ್ನು ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ ಒಳಗಡೆ. ಇದು ತುಂಬ ಅಂದರೆ ನಿಮಗೆ ಕ್ವಾರೆ ಅಂದರೆ ಗೊತ್ತಿರ್ಬೋದು, ತುಂಬ ಡೌನಲ್ಲಿರುತ್ತೆ. ಪ್ಲೇಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ಗೈಸ್ ಪ್ಲೇಸ್ ನೋಡಿ ನೀವು, ಎಷ್ಟು ಚೆನ್ನಾಗಿದೆ ಅಂದರೆ ವಾವ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು.
ಗಾಯ್ಸ್, ಈ ಪ್ಲೇಸಲ್ಲಿ ಏನಾಗಿತ್ತು ಅದ್ರ ಬಗ್ಗೆ ಹೇಳಬೇಕು ಅಂದರೆ, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಷ್ಟೇ ಡೇಂಜರಸ್ ಆಗಿ ಕೂಡ ಇದೆ. ಸೊ ಎಲ್ಲ ಹೇಳ್ತಾರೆ ಇಲ್ಲಿ ಹಿಂದೆ, ಅಂದರೆ ಇದು ಸ್ಟೋರಿ ಏನಪ್ಪ ಅಂತಂದರೆ, ತುಂಬ ಒಂದು 20 ವರ್ಷಗಳ ಹಿಂದೆ ಈ ಕೋರೆ ನಡೀತಾ ಇತ್ತು ಚೆನ್ನಾಗೆ, ಅಂದರೆ ನಡೀತಾ ಇತ್ತು. ಇದರಲ್ಲಿ ಬಿಸ್ನೆಸ್ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ಲೋಕಲ್ಸ್ಗಳಿಗೆ ಇದರಲ್ಲಿ ಅವಾಗ ಏನೂ ತೊಂದರೆ ಇರಲಿಲ್ಲ. ಫಸ್ಟ್ ಏನಾಯಿತು ಅಂತಂದರೆ, ಈ ತೋಟ ಮತ್ತು ಈ ಕಡೆ ಹೊಲ ಗದ್ದೆಗಳೆಲ್ಲ ಇರೋರಿಗೆ ಅಥವಾ ಇದರಿಂದ ತುಂಬ ಇದಾಗ್ತದೆ, ಅಂದರೆ ಕಷ್ಟ ಆಗ್ತದೆ, ಅಥವಾ ಕಲ್ಲುಗಳು ಹೋಗಿ ಅಥವಾ ಕೆಲಸ ಮಾಡೋರ ಮೇಲೆ ಬೀಳೋದು, ಅಥವಾ ಸೌಂಡು. ಮತ್ತು ಪಕ್ಕದಲ್ಲಿ ಊರಿದೆ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್. ರಾತ್ರಿ ಎಲ್ಲ ಡೈನಾಮೈಟ್ ಇಟ್ಬಿಟ್ಟು ಬ್ಲಾಸ್ಟ್ ಮಾಡೋವಾಗೆಲ್ಲ ತುಂಬ ಸೌಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಅಥವಾ ಕೋರ್ಟಿಂದ ಸ್ಟೇ ತಂದುಬಿಟ್ಟು, ಸೊ ಇಲ್ಲಿ ಇದನ್ನು ಕಲ್ಲು ಹೊಡಿದಂಗೆ ನಿಲ್ಲಿಸಿದ್ರು ಗಾಯ್ಸ್. ಅದಾದಮೇಲೆ ಇಲ್ಲಿ ಯಾವುದೇ ಥರ ಕಲ್ಲು ಹೊಡೆಯೋದಾಗಲಿ ಯಾವುದೇ ಥರ ಆಗಿಲ್ಲ. ನಿಮಗೇನು ಕಾಣ್ತಿದೆ ಈ ಹೈಟು, ಇಲ್ಲಿಂದ ಏನು ಕಾಣ್ತಾ ಇದೆ, ಇಲ್ಲಿಂದ ಅಷ್ಟೇ ಡೀಪ್ ಇನ್ನೂ ಕೆಳಗಡೆ ಇದೆ. ಇದು ಫುಲ್ಲು ನೀರು ತುಂಬ್ಕೊಂಬಿಟ್ಟಿದೆ. ನಿಮಗೆ ಫುಲ್ ತೋರಿಸ್ತೀನಿ. ಇನ್ನು ಕೆಳಗಡೆ ಸ್ವಲ್ಪ ಹೋಗ್ಬೋದು. ಫುಲ್ ನೀರು ತುಂಬ್ಕೊಂಬಿಟ್ಟಿದೆ ಗಾಯ್ಸ್, ಅಷ್ಟೇ ಡೀಪ್. ಇನ್ನು ಎಷ್ಟು ಡೌನ್ ಬಂದಿದ್ದೀನಿ ಅಷ್ಟೇ ಡೀಪ್ ಕೆಳಗಡೆನೂ ಇದೆ. ಅದಾದಮೇಲೆ ಇಲ್ಲಿ ಏನಾಯಿತು ಅಂತಂದರೆ, ಸ್ವಲ್ಪ ಒಂದು 5-6 ವರ್ಷದ ಹಿಂದೆ ಒಬ್ಬರು ಅಮ್ಮ ಮಗ ಅನಿಸುತ್ತೆ ಗಾಯ್ಸ್, ಏನೋ ಗೊತ್ತಿಲ್ಲ, ಇಲ್ಲಿ ಬಿದ್ದುಬಿಟ್ಟು ಸತ್ತೋದ್ರು. ಅದಾದಮೇಲೆ ಏನೇನೋ ಆಯಿತು, ಆದರೆ ಅದ್ರ ಬಗ್ಗೆ ಏನು ಅಂತಲೂ ಗೊತ್ತಾಗಲಿಲ್ಲ. ಅದಾದಮೇಲೆ ಇಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹೇಳ್ತಾರೆ, ಕೆಲಸ ಮಾಡ್ತಾಯಿರ್ಬೇಕಾದ್ರೆ ಇಲ್ಲಿಂದ ಕೋರೆಯಲ್ಲಿ ಬಿದ್ದುಬಿಟ್ಟು ಒಬ್ಬ ಹುಡುಗ ಸತ್ತೋದ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿರೋಂಗೆ ಇಲ್ಲಿ ಅಮ್ಮ ಮಗ ಇಬ್ಬರು, ಅಮ್ಮ ಮತ್ತು ಒಂದು ಮಗು ಇಬ್ಬರೂ ಸತ್ತೋದು. ಅಂದರೆ ಇಬ್ಬರೂ ಇಲ್ಲಿಂದ ಬಿದ್ದುಬಿಟ್ಟು ಏನಕ್ಕೆ ಅಂತ ಗೊತ್ತಿಲ್ಲ ಗೈಸ್, ಹಿಂಗಾಯ್ತು. ಅಂದರೆ ಬಿದ್ದುಬಿಟ್ಟು ಸತ್ತೋಗಿರೋದು ಒಂದು ವಿಷಯ ನಂಗೆ ಗೊತ್ತಿದೆ. ಸೊ ಅದಾದಮೇಲೆ ರಾತ್ರಿ ಹೊತ್ತು ಇಲ್ಲಿ ಯಾರೂ ಬರೋಲ್ಲ. ಯಾಕಂದರೆ ಕೆಲವ್ರು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾರೆ, ಇಲ್ಲೇನೋ ಕೂಗೋ ಥರ, ಮತ್ತು ಇಲ್ಲಿ ಓಡಾಡೋ ಥರ, ಏನೋ ಶಾಡೋಗಳು ಓಡಾಡೋ ಥರ, ಅಥವಾ ಕಿಚ್ಚೋದು, ಮಗು ಅಳ್ಳೋ ಸೌಂಡು, ಆ ಥರ ಎಲ್ಲ ಸೌಂಡ್ ಕೇಳುತ್ತೆ ಅಂತೆಲ್ಲ ಹೇಳ್ತಾರೆ. ಹಂಗಾಗ್ಬಿಟ್ಟು ಇಲ್ಲಿ ಯಾರೂ ಬರೋದು ಇಲ್ಲ ರಾತ್ರಿ ಹೊತ್ತು. ಇಷ್ಟೊತ್ತಾದ್ಮೇಲಂತೂ ಯಾರೂ ಬರೋದೇ ಇಲ್ಲ. ಹಂಗಾಗ್ಬಿಟ್ಟು ಇಲ್ಲಿ ಏನಿದೆ ಅಂತೇಳ್ಬಿಟ್ಟು, ನಿಜ ಏನಿದೆ ಅಂತೇಳ್ಬಿಟ್ಟು, ನೆಗೆಟಿವಿಟಿ ಇದೆಯಾ, ಅಥವಾ ಜನಗಳು ಸುಮ್ಮನೆ ಏನಾರ ಈ ಥರ ರಾತ್ರಿ ಹೊತ್ತು ಯಾರೂ ಬರಬಾರ್ದು ಈ ಜಾಗಕ್ಕೆ ಅಂತೇಳ್ಬಿಟ್ಟು ಸುಳ್ಳು ಏನಾರ ಪ್ರಚಾರ ಮಾಡಿದಾರ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದು ತೋರ್ಸೋಣ ಅಂತ ಬಂದಿದ್ದೀನಿ ಗೈಸ್. ಬನ್ನಿ ಇಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಕಾಣ್ತು, ಏನೂ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು. ಇಲ್ಲಿ ನೋಡಿ, ಇಲ್ಲಿ ತನಕ ನೀರಿದೆ. ಇದ್ರ ಮಧ್ಯಾಹ್ನ ಬಂಡೆಗಳು ಇದೆ ಗಾಯ್ಸ್. ಮತ್ತು ರೀಸೆಂಟಾಗಿ ನನಗೆ ನೆನಪಾಯ್ತು, ಈಗ ಒಬ್ಬ ಈಚೊಡೆಯೋಕ್ಕೆ ಬಂದ್ಬಿಟ್ಟು ಇಲ್ಲಿ ಡೆತ್ ಆಗಿದ್ದ, ಅದೊಂದು ಮ್ಯಾಟ್ರಾಗಿತ್ತು. ಅದಾದಮೇಲೆ ಅಂತೂ ಇಲ್ಲಿ ಯಾರೂ ಬರೋದಿಲ್ಲ ಗೈಸ್. ಹಗ್ಲಂತೂ ತುಂಬ ಜನ ಬಂದು ನೋಡ್ಕೊಂಡು ಹೋಗ್ತಾರೆ, ಅಂದರೆ ಹೆಂಗಿದೆ ಪ್ಲೇಸು, ಚೆನ್ನಾಗಿದೆ ಅಲ್ವಾ, ಆವಾಗಿನ ಕಾಲದಲ್ಲಿ ಬಂಡೆಗಳನ್ನ ಹೊಡೆದಿದ್ದು ಹೆಂಗಿರ್ಬೋದು ಪ್ಲೇಸ್ ಅಂತ ಹೇಳ್ಬಿಟ್ಟು. ಮತ್ತು ಅಷ್ಟೇ ಭೂಮಿನೂ ಕೂಡ ಹಾಳಾಗಿದೆ ಇದರಿಂದ, ತುಂಬ ಡೀಪಾಗಿ. ಇದರಿಂದ ಏನೂ ಸಿಗಲ್ಲ, ಮಣ್ಣೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಬನ್ನಿ ಇಲ್ಲಿ ನೆಗೆಟಿವಿಟಿ ಏನಿದೆ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಹೋಗೋಣಂತೆ. ಗೈಸ್, ನಿಮಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು ಅನಿಸುತ್ತೆ. ಸೊ ಇದು ಕಾಪರ್, ಇದು ಯಾವುದೇ ಥರ ನೆಗೆಟಿವಿಟಿ ಅಕಸ್ಮಾತ್ ಏನೇ ಇದ್ರೂ ಇದರಿಂದ ಗೊತ್ತಾಗುತ್ತೆ ನಮಗೆ. ಅಂದರೆ ನೆಗೆಟಿವಿಟಿ ಇದ್ದರೆ ಇದು ನಮಗೆ ಒಂದು ಸಿಗ್ನಲ್ ಕೊಡುತ್ತೆ. ಸೊ ಇದನ್ನು ಟ್ರೈ ಮಾಡಿ ನೋಡ್ತೀನಿ. ಈ ಪ್ಲೇಸಲ್ಲಿ ನಿಜವಾಗ್ಲೂ ಆ ಥರ ಏನಾರು ಇದೆಯಾ, ಅಥವಾ ಜನ ಏನಾರು ಈ ಥರ ಸುಮ್ಮನೆ ಏನಾರು ಹಬ್ಬಿಸ್ತವ್ರ, ಅಥವಾ ಜನಗಳಿಗೆ ಸುಳ್ಳು ಹೇಳಿ ಎದುರಿಸ್ತವ್ರ ರಾತ್ರಿ ಹೊತ್ತೆಲ್ಲ ಬರೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಟ್ರೈ ಮಾಡಿ ನೋಡ್ತೀನಿ. ಸೊ ಇಲ್ಲಿ ಏನಾರ ಇದ್ದರೆ ನನಗೆ ಗೊತ್ತಾಗುತ್ತೆ. ನೆಗೆಟಿವಿಟಿ ಇದ್ದರೆ ಇದು ಮೂವ್ ಆಗುತ್ತೆ ಆ ಕಡೆ ಈ ಕಡೆ. ಸೊ ಆ ಟೈಮಲ್ಲಿ ಗೊತ್ತಾಗುತ್ತೆ. ಬನ್ನಿ ಇದನ್ನು ಮೂವ್ ಮಾಡಿಬಿಟ್ಟು ನೋಡೋಣ. ಕಾಣಿಸ್ತಿದೆ ಅಂದ್ಕೊತೀನಿ.
ಸೊ ಗಾಯ್ಸ್ ನೀವು ನೋಡ್ಬೋದು, ಇದು ಸ್ಟ್ರೈಟ್ ನಿಲ್ತಾ ಇಲ್ಲ. ಒಂದು ಈ ಕಡೆ ಹೋದರೆ ಒಂದು ಅಪೋಸಿಟ್ ಎರಡು ಸೇಮ್ ಡೈರೆಕ್ಷನಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಇದರ ಅರ್ಥ ನನ್ನ ಪ್ರಕಾರ ಇಲ್ಲೇನೋ ನೆಗೆಟಿವಿಟಿ ಇದೆ, ಬಟ್ ಅಷ್ಟೊಂದೇನು ಇದ್ರಲ್ಲಿ ಗೊತ್ತಾಗ್ತಾ ಇಲ್ಲ ನನ್ನ ಪ್ರಕಾರ. ನೋಡಿ, ಎರಡೂ ಸೇಮ್ ಸ್ಟ್ರೈಟ್ ಇಟ್ಕೊಂಡೆ ನಾನು. ಸೊ ಎರಡೂ ಆಪೋಸಿಟ್ ಡೈರೆಕ್ಷನ್, ಅಂದರೆ ಎರಡೂ ಒಂದು ಆ ಸೈಡ್ ಬಂತು, ಒಂದು ಈ ಸೈಡ್ ಬಂತು. ಸೊ ಏನೋ ನೆಗೆಟಿವಿಟಿ ಇದೆ. ಬನ್ನಿ ಏನಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ತೀನಿ. ಯಾರಾದರೂ ಇದ್ದೀರಾ ಇಲ್ಲಿ? ಗೈಸ್, ನಾನು ಕಾಪರ್ನ ಇಟ್ಬಿಟ್ಟು ನೋಡಿದೆ, ಅದರಿಂದ ಎಕ್ಸ್ಪೆರಿಮೆಂಟ್ನ ಮಾಡಿ ನೋಡಿದೆ. ಒಂದು ಡೈರೆಕ್ಷನಿಂದ ಅದರಲ್ಲಿ ಏನಪ್ಪ ಒಂದು ಸಿಗ್ನಲ್ ಏನಂತ ಗೊತ್ತಾಯಿತು ಅಂದರೆ, ಒಂದು ಡೈರೆಕ್ಷನ್ಗೆ ಇನ್ನೊಂದು ಹೋದರೆ ಇನ್ನೊಂದು ಡೈರೆಕ್ಷನ್ಗೆ ಇನ್ನೊಂದು ಹೋಗ್ತಾಯಿದೆ, ಎರಡೂ ಒಟ್ಟಿಗೆ ಬರ್ತಾನೆ ಇಲ್ಲ. ಸೊ ಒಟ್ಟು ನೆಗೆಟಿವಿಟಿ ಇದೆ, ನನ್ನ ಪ್ರಕಾರ ನೆಗೆಟಿವಿಟಿ ಇದೆ. ಸೊ ಏನಿದೆ ಏನಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ. ನೋಡೋಣ. ಅಕಸ್ಮಾತು ಒಟ್ಟು ನನಗೇನು ಕಾಣ್ತಾ ಇಲ್ಲ, ಒಟ್ಟು ನೆಗೆಟಿವಿಟಿ ಫೀಲ್ ಆಗ್ತಾಯಿಲ್ಲ, ಏನು ಸೌಂಡ್ಗಳು ಇಲ್ಲ, ಒಟ್ಟು ಆರಾಮಾಗಿ ಸೊ ನಾರ್ಮಲ್ ಸ್ಥಿತಿಲೇ ಇದೆ. ಬನ್ನಿ ಇನ್ನೊಂದು ಸ್ವಲ್ಪ ಹೊತ್ತು ಟ್ರೈ ಮಾಡುವ, ಅಂದರೆ ಏನಾರ ಕಾಣುತ್ತೋ ಅಥವಾ ಸೌಂಡ್ಗಳಾಗುತ್ತೋ ಅಂತ ನೋಡೋಣ. ಬನ್ನಿ, ಅಲ್ಲಿ ತನಕ ನಿಮಗೆ ತೋರಿಸ್ತಾ ಇರ್ತೀನಿ. ಯಾರಾದ್ರೂ ಇದ್ದೀರಾ ಗೈಸ್? ಏನೂ ಸೌಂಡ್ ಆಗ್ತಾಯಿಲ್ಲ, ಒಟ್ಟು ನನಗೇನು ನೆಗೆಟಿವಿಟಿ ಅನ್ನಿಸ್ತಾನೆ ಇಲ್ಲ. ಬಟ್ ಇನ್ನರ್ ಫೀಲಿಂಗ್ ಅನ್ನಿಸ್ತದೆ ಏನೋ ಇದೆ. ಇಷ್ಟು ನಿಶ್ಶಬ್ದವಾಗಿದೆ ಅಂದರೆ ಏನೋ ಒಂದು ನಿಶ್ಶಬ್ದವಾಗಿರೋ ಪ್ಲೇಸಲ್ಲೇ ಗೈಸ್ ಎಲ್ಲ ನೆಗೆಟಿವಿಟಿಗಳು ಇರೋದು. ಅದಕ್ಕೆ ವಾಸಸ್ಥಳನೇ ಅದು, ಯಾಕಂದರೆ ಜಾಸ್ತಿ ಸೌಂಡ್ ಇರೋ ಪ್ಲೇಸಲ್ಲೆಲ್ಲ ಅದಿರಲ್ಲ. ಒಟ್ಟು ಇಲ್ಲಿ ಅಮ್ಮ ಮಗು ಆತ್ಮ ಇದೆ ಅಂತ ಹೇಳ್ತಾರೆ. ಅದಿದೆಯೋ ಏನೋ ಗೊತ್ತಿಲ್ಲ, ನೋಡೋಣ. ಅದಿದ್ದರೆ ಗೊತ್ತಾಗುತ್ತೆ ಗೈಸ್. ಸ್ವಲ್ಪ ಹೊತ್ತು ಇನ್ನೂ ಟ್ರೈ ಮಾಡೋಣ, ಇನ್ನೂ ಟೈಮ್ ಇದೆ. ಬಂದ ತಕ್ಷಣವೇ ಏನು ಕಾಣಬೇಕು ಅಂತಿಲ್ಲ ಅಲ್ವಾ? ಬನ್ನಿ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ನೋಡೋ. ಸ್ವಲ್ಪ ಅದೇನೋ ನೋಡಿ ಹೆದ್ರಕೊಂಬಿಟ್ಟೆ. ಒಂದು ಬ್ಲ್ಯಾಕ್ ಶ್ಯಾಡೋ ಒಂದು ಮರದ ಹತ್ರ, ಅಂದರೆ ನಾನು ಲೈಟ್ ಬೆಳಕಿಗೆ ಕಣ್ಣು ಮಂಜಾಗಿದ್ದು ನೋಡಿ ಬ್ಲ್ಯಾಕ್ ಶ್ಯಾಡೋ ಕೂತಂಗೆ ಅನ್ನಿಸ್ತು. ಅದು ನೋಡಿದ್ರೆ ಏನೂ ಅಲ್ಲ. ಪ್ಲೇಸಲ್ಲಿ ನಿಜವಾಗ್ಲೂ ಇದೆಯಾ ಗೈಸ್? ಇದೆಲ್ಲ ಸುಳ್ಳ? ನಾನು ಸುಮ್ಮನೆ ಬಂದ ಅಂತ ಇಲ್ಲಿ. ಸೊ ಏನು ಫೀಲ್ ಆಗ್ತಾ ಇಲ್ಲ ನನಗೆ. ಕ್ಯಾಮ್ರಾ ಸ್ವಲ್ಪ ತುಂಬ ಅಂದರೆ ತುಂಬ ಬ್ಲರ್ ಆಗ್ತದೆ ಗೈಸ್. ನೆಗೆಟಿವಿಟಿ ಇರೋದಕ್ಕೆ ಅನ್ಸುತ್ತೆ ಇಷ್ಟೊಂದು ಬ್ಲರ್ ಆಗ್ತಾನೆ ಇರಲಿಲ್ಲ ಇವಾಗ. ನಾನು ತುಂಬ ಅಂದರೆ ತುಂಬ ಬ್ಲರ್ ಆಗ್ತಿದೆ. ಮೊದಲಿಂದ ಅದನ್ನು ಅಡ್ಜಸ್ಟ್ ಮಾಡೋದ್ರಲ್ಲೇ ಆಗ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ, ಇಷ್ಟು ಬ್ಲರ್ ಯಾವತ್ತೂ ಆಗಿರಲಿಲ್ಲ. ಅಷ್ಟು ಬ್ಲರ್ ಆಗ್ತಿದೆ ಕ್ಯಾಮ್ರಾ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ನಾನು ಝೂಮ್ನು ಮಾಡಿಲ್ಲ, ಏನೂ ಮಾಡಿಲ್ಲ. ಕ್ಯಾಮ್ರಾ ಏನಕ್ಕೆ ಇಷ್ಟೊಂದು ಬ್ಲರ್ ಆಗ್ತದೆ? ಅದೇನೋ ಮಣ್ಣು ಏನೋ ಜಾರ್ ಬೀಳೋ ಥರ ಸೌಂಡ್ ಆಗ್ತದೆ.
ಈ ಪ್ಲೇಸಲ್ಲಿ ನಿಜವಾಗ್ಲೂ ಏನೂ ಇಲ್ಲ ಅನ್ನಿಸ್ತಿದೆ ನನಗೆ ಯಾಕೋ. ಇಷ್ಟೋ ತನಕ ಕಾಯ್ದ್ರೂ ಒಂದೇ ಒಂದು ನೆಗೆಟಿವಿಟಿ ಫೀಲ್ ಅನ್ನಿಸ್ತಾನೆ ಇಲ್ಲ ನನಗೇನೂ. ಪ್ಲೇಸ್ ಅಂತೂ ಗೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಗಲು ಬಂದು ನೋಡ್ಕೊಂಡು ಹೋಗೋರಿಗೆ ಅಂದರೆ ಚೆನ್ನಾಗಿದೆ, ಬೆಟರ್ ಅನಿಸುತ್ತೆ. ಒಂಥರ ಚೆನ್ನಾಗಿದೆ ಪ್ಲೇಸು, ಮೇಲ್ಗಡೆಯಿಂದ ವ್ಯೂ ಎಲ್ಲ ಚೆನ್ನಾಗಿದೆ. ಗೈಸ್ ನನಗೆ ಯಾಕೋ ಏನೂ ಕಾಣ್ತಾನೆ ಇಲ್ಲ. ಒಟ್ಟು ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ, ಇಲ್ಲಿ ಏನೂ ಇಲ್ಲ ಅನಿಸುತ್ತೆ. ಒಟ್ಟು ಇನ್ನೊಂದು ಸತಿ ಬಂದು ಟ್ರೈ ಮಾಡ್ತೀನಿ ಈ ಪ್ಲೇಸಲ್ಲಿ. ಒಟ್ಟು ನನಗೆ ಇವತ್ತಂತೂ ಏನು ಫೀಲಿಂಗ್ ಆಗ್ತಾನೆ ಇಲ್ಲ. ಒಟ್ಟು ಬನ್ನಿ ಹೋಗೋಣ. ಗೈಸ್ ನಾನು ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಪ್ಲೇಸ್ ಅಂತೂ ಬೆಂಕಿ. ಏನೋ ಬಿತ್ತು. ಏನದು? ಗೈಸ್ ನೋಡಿ, ನೀರೆಲ್ಲ ಫುಲ್ಲು. ಯಾರದು? ಗೈಸ್ ಅಲ್ಲಿ ಯಾರೋ ನಿಂತಿದ್ದಾರೆ, ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಗೈಸ್ ಈ ನೀರೊಳಗಡೆ ಏನೋ ಬಿತ್ತು. ಒಟ್ಟು ಯಾರದು? ಗೈಸ್ ಅಲ್ಲಿ ನೋಡಿ, ಯಾರೋ ಮಗು ಅಳ್ತಾ ಇರ್ತಾರ. ಯಾರದು? ಏನ್ ಮಾಡ್ತಾ ಇದ್ದೀರಾ ನೀವಲ್ಲಿ? ಯಪ್ಪ, ಏನ್ ಮಾಡ್ತಾ ಇದ್ದೀರಾ? ಯಾರದು? ಗೈಸ್ ಅಲ್ಲಿ ಯಾರೋ ನಿಂತಿದ್ದಾರೆ, ನೀವು ನೋಡಿ. ಏನ್ ಮಾಡ್ತಾ ಇದ್ದೀರಾ ನೀವಲ್ಲಿ? ಫುಲ್ಲು ಗೈಸ್ ಫುಲ್ಲು ಬ್ಲರ್ ಆಗ್ತದೆ ಇದು ವಿಡಿಯೋ. ಬನ್ನಿ, ನಾನು ಮೇಲ್ಗಡೆ ಅಲ್ವೋ ಏನೋ ನಿಂತಿದೆ. ಒಟ್ಟು ನಾನು ತೋರಿಸ್ತೀನಿ. ಅಲ್ಲಿ ಏನೋ ನಿಂತಿದೆ ಗೈಸ್, ನಿಜ. ನಾನು ಶ್ಯಾಡೋನ ನೋಡಿದೆ, ವೈಟ್ ಶ್ಯಾಡೋ. ನೀವು ಅಬ್ಸರ್ವ್ ಮಾಡಿದ್ರೆ ಕ್ಯಾಪ್ಚರ್ ಆಗಿದೆ ನೀಟಾಗಿ ನನ್ನದ್ರಲ್ಲಿ. ಸೊ ಮೇಲ್ಗಡೆ ಹೋಗ್ತಾ ಇದ್ದೀನಿ ನಾನು. ಇಲ್ಲೆಲ್ಲೋ ಹೋಗಿ ದಾರಿ ಇರ್ಬೋದು, ಏನೋ ಗೊತ್ತಿಲ್ಲ. ಹುಷಾರಾಗಿ ಹೋಗ್ಬೇಕು. ಇಲ್ಲಿ ಮೇಲೆ ಹತ್ಬೋದು. ಸ್ವಲ್ಪ ಭಯ ಆಗ್ತದೆ. ಯಾರಾದ್ರೂ ಇದ್ದೀರಾ? ಯಾರದು? ಗೈಸ್ ಇಲ್ಲೇ ನಿಂತಿದ್ದು, ಇಲ್ಲೇ ಯಾರೋ ಒಟ್ಟು ನಿಂತಿದ್ರು. ನಾನು ಒಟ್ಟು ಅಲ್ಲಿದ್ದೆ, ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಕ್ಯಾಮ್ರಾ ಫುಲ್ ಅಂದರೆ ಫುಲ್ಲು ಬ್ಲರ್ ಆಗ್ತದೆ, ಏನಕ್ಕೆ ಗೊತ್ತಿಲ್ಲ. ನೆಗೆಟಿವಿಟಿ ತುಂಬ ಅಂದರೆ ತುಂಬ ಅನ್ನಿಸ್ತದೆ ಈಗ. ಗೈಸ್ ನೀವು ನೋಡ್ಬೋದು, ಫುಲ್ಲು ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ತುಂಬ ಅಂದರೆ ತುಂಬ ಕೆಳಗಡೆ ಇದ್ದೆ. ಈ ಪ್ಲೇಸ್ ನಾನು ಈಗೇನು ಬಂದು ನಿಂತಿದ್ದೀನಿ, ಈ ಪ್ಲೇಸಲ್ಲಿ ಏನೋ ನಿಂತಿತ್ತು. ಒಟ್ಟು ಮಗು ಒಳ್ಳೋ ಥರ ಸೌಂಡ್ ಕೇಳ್ತು ನನಗೆ. ನಿಜವಾಗ್ಲೂ ಮಗು ಒಳ್ಳೋ ಥರ ಸೌಂಡ್ ಕೇಳ್ತು. ಈ ಪ್ಲೇಸ್ ತುಂಬ ಡೇಂಜರ್ ಆಗಿದೆ. ಬಟ್ ಇದೇ ಪ್ಲೇಸ್ ನೀವು ನೋಡ್ಬೋದು.
ಏ ಯಾರದು ಗೈಸ್ ಗೈಸ್ ಅಲ್ಲಿ ನೋಡಿ ಯಾರದು ಹಾ ಗೈಸ್ ಗೈಸ್ ಏನೋ ಮಾತಾಡ್ತಾ ಇದೆ ಇಲ್ಲೇನ್ ಮಾಡ್ತಾ ಇದ್ದೀರಾ ನೀವು ಹಾ ಗೈಸ್ ಏನೋ ಮಾತಾಡ್ತಾ ಇದೆ ಒಟ್ಟದು ಗೈಸ್ ನೋಡಿ ಅದು ಏನೋ ನೀಟಾಗಿ ನಡ್ಕೊಂಡು ಹೋಗೋ ಥರ ಸೌಂಡ್ ಆಗ್ತಾಯಿದೆ ನನಗೆ. ಅಂದರೆ ನಡ್ಕೊಂಡು ಹೋಗೋದು ನೋಡಿ ಒಂಥರ ಮೂವಿಂಗ್ ಆಗ್ತಾಯಿದೆ. ಫುಲ್ ಬ್ಲರ್ ಆಗ್ತಾಯಿದೆ. ನಾನು ಝೂಮ್ ಇನ್ನೂ ಮಾಡಿಲ್ಲ, ಯಾಕಂದರೆ ತುಂಬ ಬ್ಲರ್ ಆಗ್ತಾಯಿದೆ. ಝೂಮ್ ಮಾಡಿದ್ರೆ ಇನ್ನೂ ಬ್ಲರ್ ಆಗುತ್ತೆ. ಏನು ಮಾಡ್ತಾ ಇದ್ದೀರಾ ನೀವು? ನಿಮಗೆ ಏನು ತೊಂದರೆ ಆಗಿದೆ ಇಲ್ಲಿ? ಹಾಂ ಗೈಸ್ ಅದು ಮಾತಾಡ್ತಾ ಇದೆ ನನಗೆ. ಅದು ಒಟ್ಟು ಯಾವ ಭಾಷೆ ಅಂತ ಗೊತ್ತಾಗ್ತಿಲ್ಲ ನನಗೆ. ನೀವೇನು ಮಾತಾಡ್ತಾ ಇದ್ದೀರಾ ನಂಗೆ ಅರ್ಥ ಆಗ್ತಾಯಿಲ್ಲ. ನೀವೀಗ ಏನಾಗಿತ್ತು ಇಲ್ಲಿ ಬಂದು ಇದಾಗೋದಕ್ಕೆ? ನೀವು ಅಲ್ಲೇ ಇರಿ, ನಾನು ಬರ್ತೀನಿ. ನಾನು ನಿಮ್ಮ ಜೊತೆ ಮಾತಾಡಬೇಕು. ಗೈಸ್ ನೋಡಿದ್ರಲ್ಲ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬಟ್ ಅಲ್ಲೇ ಇದೆ ಗೈಸ್. ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಅಲ್ಲಿಗೆ ಹೋಗ್ಬೇಕು. ಗೈಸ್ ನಿಜವಾಗ್ಲೂ ಕ್ಯಾಪ್ಚರ್ ಮಾಡಿದ್ದೀನಿ. 2 ಸತಿ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ನಿಜವಾಗ್ಲೂ ಇಲ್ಲಿ ಮಗು ಮತ್ತು ಅದು ಆತ್ಮ ಇದೆ. ಅವ್ರಿಗೆ ಏನಾಗಿ ಸತ್ರು ಅದನ್ನೆಲ್ಲ ಕೇಳಬೇಕು ನಾನು. ಅವ್ರು ಅಲ್ಲಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ಅವರು ಏನೋ ಮಾತಾಡಿದ್ರು, ಒಟ್ಟು ಏನು ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಬನ್ನಿ ಹೋಣ. ನನ್ನ ಬೈಕಲ್ಲಿ ನಿಲ್ಲಿಸಿದ್ದೀನಿ. ಗೈಸ್ ನಾನು ಆ ಕಡೆ ತುದಿಲಿ ನೋಡಿದ್ದದನ್ನ. ತುಂಬ ಅಂದರೆ ತುಂಬ ದೂರ ಇದ್ದಾರೆ. ಓಡ್ತಾ ಇದ್ದೀನಿ. ಇಲ್ಲೆಲ್ಲೋ ಹೋಗೋದು? ಈ ಥರ ಬೇರೆ ಏನೋ ಹಾಕಿದ್ದಾರೆ ಕೂಳೆ ಎಲ್ಲ. ನನಗೆ ಇಲ್ಲೇ ಉಟ್ಕೊಂಡಿದ್ದು. ಅಮ್ಮ ನೀವು ಇದೀರಾ ಇಲ್ಲೇ? ಗೈಸ್ ನೀವು ನೋಡ್ಬೋದು, ನಾನು ಅದೇ ಪ್ಲೇಸಲ್ಲಿ ನಿಂತಿದ್ದು. ನಾನು ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲೇನೋ ಬಿತ್ತು. ಇದೇ ಪ್ಲೇಸಲ್ಲಿ ಅವ್ರು ನಿಂತಿದ್ದು. ಇಲ್ಲಿಗೆ ಓಡ್ಕೊಂಬಂದೆ, ಬಟ್ ಅವ್ರು ನಂಗೆ ಇಲ್ಲಿ ಇಲ್ಲಕ್ಕೆ ಇಲ್ಲ. ನೀವು ಎಲ್ಲೋದ್ರಿ? ನೀವೇನೋ ಹೇಳಕ್ಕೆ ಟ್ರೈ ಮಾಡ್ತಾಯಿದ್ರಿ. ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿರ್ಲಿಲ್ಲ ನೀವು ಯಾವ ಥರ ಮಾತಾಡ್ತಾಯಿದ್ರಿ ಅಂತ. ಏನಾರ ಹೇಳ್ಬೋದಾ? ಎಲ್ಲಾರ ಕಾಣ್ಬೋದಾ ನೀವು? ಗೈಸ್ ಇದೇ ಪ್ಲೇಸಲ್ಲಿ ಇದ್ದರು ಒಟ್ಟವರು. ಒಟ್ಟು ನನಗೆ ಈಗ ಸಿಗಲೇ ಇಲ್ಲ. ಇಲ್ಲಿಗೆ ಓಡ್ ಬಂದೆ ನಾನು ಬೇಗ. ಏನೋ ಬಿತ್ತು, ಏನೋ ಯಾರೋ ಹಾರೋದ್ರು. ತುಂಬ ಅಂದರೆ ತುಂಬ ಡೀಪ್ ಇದೆ. ಇಲ್ಲಿ ಇಳಿಯೋದು ತುಂಬ ಕಷ್ಟ, ಯಾಕಂದರೆ ಜಾರಿದ್ರೆ ತುಂಬ ಡೇಂಜರ್ ಇರುತ್ತೆ. ಸೌಂಡ್ ಕೇಳಿಸ್ಕೊಳ್ಳಿ. ಈ ಡೀಪಲ್ಲಿ ಯಾರೂ ಇಲ್ಲ. ಯಾರು ನೀವು? ಮಾತಾಡ್ಬೋದಾ? ನಿಮಗೇನಾಗಿತ್ತು ಇಲ್ಲಿ? ಗೈಸ್ ನನ್ನ ಟಾರ್ಚ್ ಎಲ್ಲ ಫುಲ್ ಡೌನ್ ಆಗ್ತಿದೆ. ತುಂಬ ಅಂದರೆ ತುಂಬ ನೆಗೆಟಿವ್ ಇದೆ. ತುಂಬ ಡೇಂಜರಸ್ ಪ್ಲೇಸ್ ಇದು. ಇಲ್ಲೊಂದು ಗೊಂಬೆ ಗೈಸ್, ಬೊಂಬೆ. ತುಂಬ ಧೂಳಾಗಿದೆ.
ಗಾಯ್ಸ್ ನನಗೆ ಈ ಒಟ್ಟು ಏನೋ ಒಂದು ಸೌಂಡ್ ಹಾಕೋ ಥರ ಅನ್ನಿಸ್ತಿದೆ ಗಾಯ್ಸ್. ಒಂದು ಮಗುದೊಂದು ಬೊಂಬೆ ಸಿಕ್ಕಿದೆ. ಚೆನ್ನಾಗಿದೆ ಗಾಯ್ಸ್. ನಾನು ಒಂಥರ ಏನೋ ಇಷ್ಟ ಆಯಿತು ಗಾಯ್ಸ್ ಇದು ಗೊಂಬೆ ನನಗೆ. ಒಟ್ಟು ಏನಿದೆ ಇಲ್ಲಿ ನೆಗೆಟಿವಿಟಿ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ತುಂಬ ಅಂದರೆ ತುಂಬ ಡೇಂಜರ್ ಅನ್ನಿಸ್ತಿದೆ. ಬನ್ನಿ ಮುಂದೆ ಎಲ್ಲಾರ ಕಾಣುತ್ತಾ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡುವ. ಗಾಯ್ಸ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಡೇಂಜರ್ ಇದೆ ಪ್ಲೇಸು. ಗಾಯ್ಸ್ ಮಗು ಸೌಂಡ್ ಎಲ್ಲೋ ಬಂದಂಗೆ ಆಯ್ತು ನನಗೆ. ಅಲ್ಲಿ ಗಾಯ್ಸ್ ಅಲ್ಲೇನೋ ನಿಂತಿದೆ. ಅಲ್ಲಿ ಏನದು ಮಗು ಅಳ್ತಿರೋ ಸೌಂಡು ನೀಟಾಗಿ ಕೇಳಿಸ್ಕೊಳ್ಳಿ. ಅದು ಮೇಲೆ ಹೋಗ್ತಾ ಇದೆ. ಮಗು ಅಳ್ತಾ ಇದೆ. ಏನೋ ಕಳ್ತಾ ಇದ್ದೀರಾ ನೀವು? ಏನೋ ಬಿತ್ತಿಲ್ಲಿ. ಗೈಸ್ ಅದು ಮೇಲೆ ಹೋಗ್ತಾ ಇದೆ ನೋಡಿ, ಅಬ್ಸರ್ವ್ ಮಾಡಿ ನೀವು. ಯಾರು ನೀವು? ಗೈಸ್ ಅಲ್ಲೇನೋ ಹೋಗ್ತಾ ಇದೆ, ಒಟ್ಟು ನನಗೆ ಕಾಣ್ತಿಲ್ಲ. ಅಲ್ಲೋಡಿ ಅಲ್ಲೋಡಿ. ಯಾರು ನೀವು? ಗೈಸ್ ತುಂಬ ಅಂದರೆ ತುಂಬ ಡೇಂಜರ್ ಇದೆ ಈ ಪ್ಲೇಸು. ಯಾಕಂದರೆ ಏನಾಗುತ್ತೆ ಮಗು ಅಳೋ ಥರ ಸೌಂಡ್ ಕೇಳಿಸ್ತಾ ಇದೆ. ಅಮ್ಮ ಮಗ ಅಂತೂ ನಿಜವಾಗ್ಲೂ ಇಲ್ಲಿ ಅಮ್ಮ ಮಗು ಮತ್ತು ಇಬ್ಬರು ಡೆತ್ ಆಗಿರೋದು ನಿಜ ಅನಿಸುತ್ತೆ, ಅಥವಾ ಅವ್ರ ಆತ್ಮ ಇರೋದು ನಿಜ ಇಲ್ಲಿ. ತುಂಬ ಅಂದರೆ ತುಂಬ ಹಾರರ್ ಆಗಿದೆ ಪ್ಲೇಸು. ಯಾಕಂದರೆ ನೀವೇ ನೋಡಿದ್ರಲ್ಲ, ನಾನು ಆ ಜಾಗದಿಂದ ಈ ಜಾಗಕ್ಕೆ ಬಂದರೆ ಈ ಜಾಗದಿಂದ ಆ ಜಾಗಕ್ಕೆ ಹೋಗಿರುತ್ತೆ. ಸೊ ನನಗೆ ಆಟಾಡಿಸ್ತಾ ಇದೆ. ಈ ಹೈಟಲ್ಲಿರೋದು ತುಂಬ ಡೇಂಜರ್. ಯಾಕಂದರೆ ಈ ಪ್ಲೇಸು ತುಂಬ ಡೇಂಜರ್ ಆಗಿದೆ. ಸುತ್ತ ಬಂಡೆ ಇರೋದ್ರಿಂದ ಕೆಳಗಡೆ ನನಗೇನಾದರೂ ಆದರೆ ತುಂಬ ಅಂದರೆ ತುಂಬ ಡೇಂಜರ್ ಆಗುತ್ತೆ. ನಾನು ಟೀಮ್ ಕರ್ಕೊಂಡು ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅಲ್ಲಿ ತನಕ ಕಾಯ್ತಾ ಇರಿ ಗೈಸ್. ನಾನು ಈಗ ಹೋಗ್ತೀನಿ ಇಲ್ಲಿಂದ. ತುಂಬ ಡೇಂಜರ್ ಇದೆ ಈ ಪ್ಲೇಸು. ಸೊ ಹೋಗೋಣ ಬನ್ನಿ. ನನ್ನ ಬೈಕ್ ಅಲ್ಲಿದೆ, ಆ ಕಡೆನೇ ಹೋಗ್ಬೇಕು ನಾನೀಗ. ಆ ಮಗು ಅಳ್ತಾ ಇರೋದು ತುಂಬ ಅಂದರೆ ತುಂಬ ಅಂದರೆ ತುಂಬ ಡೇಂಜರ್ ಅನ್ನಿಸ್ತಿದೆ ಗೈಸ್. ಯಾಕೋ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಯಾಕೋ ತುಂಬ ಡೇಂಜರ್ ಅನ್ನಿಸ್ತಿದೆ. ನಾನು ಒಬ್ಬನೇ ಬಂದಿರೋದು. ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ಕಷ್ಟ ಇದೆ ಈ ಪ್ಲೇಸಲ್ಲಿ. ಅಂದರೆ ಸರ್ವೈವ್ ಆಗಲು ತುಂಬ ಅಂದರೆ ತುಂಬ ಕಷ್ಟ ಇದೆ. ಈ ಪ್ಲೇಸು ಚೆನ್ನಾಗಿಲ್ಲ ಗೈಸ್. ಅಂದರೆ ಮನೆಗಳ ಥರ ಅಲ್ಲ, ಬಂಡೆಗಳಾಗಿರೋದ್ರಿಂದ ಕೆಳಗಡೆ ಬಿದ್ದರೆ ತುಂಬ ಡೀಪ್ ಇದೆ. ಅದ್ರೊಳಗಡೆ ಬಂಡೆ ಏನಿರುತ್ತೆ ಗೊತ್ತಿಲ್ಲ. ನಿಜವಾಗ್ಲೂ ಬದುಕೋದೇ ಕಷ್ಟ. ಇಲ್ಲಿ ಏನಾರ ಮಿಸ್ಸಾಗಿ ಸ್ಲಿಪ್ ಆದರೆ. ಹೋಗೋಣ ಬನ್ನಿ ಗೈಸ್. ನಾನು ಹೋಗ್ತಾ ಇದ್ದೀನಿ ಇಲ್ಲಿಂದ. ಅಂದರೆ ತುಂಬ ಡೇಂಜರ್ ಇದೆ ಒಟ್ಟು ಗೈಸ್. ನಾನು ಹೋಗ್ತಾ ಇದ್ದೀನಿ ಇಲ್ಲಿಂದ. ಅಂದರೆ ನನಗೇನಕ್ಕೆ ಫಾಲೋ ಮಾಡ್ತಾ ಇದ್ದೀರಾ? ಯಾರು ನೀವು? ಗೈಸ್ ನೋಡಿ, ಅಲ್ಲಿ ನಾನು ಫಾಲೋ ಮಾಡ್ತಾ ಇದೆ ಮೊದಲಾಗಿಂದ. ಗೈಸ್ ನೋಡಿ ಅದು ಹೆಂಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ ಫಸ್ಟ್ ಹೋಗೋಣ ಇಲ್ಲಿಂದ. ಗೈಸ್ ತುಂಬ ಅಂದರೆ ತುಂಬ ಡೇಂಜರ್ ಇದೆ ಈ ಪ್ಲೇಸು. ಗೈಸ್ ಅಲ್ಲೇನೋ ನಿಂತಿದೆ ನೋಡಿ, ಯಾರೋ ಹೋಗ್ತಾ ಇದ್ದಾರೆ. ಬಾಜಿ ಅವರೇ, ನಾನು ಏನು ಫಾಲೋ ಮಾಡ್ತಾ ಇದೆ ಇದು? ಯಾರದು? ಯಾರದು? ಯಾವುದು? ಯಾರು ನೀವು? ಅದ್ರೊಳಗಡೆ ಏನಕ್ಕೆ ಹೋದ್ರಿ? ಗೈಸ್ ಇದ್ರೊಳಗಡೆ ಹೋಯ್ತದು. ನಾನು ಏನೋ ಫಾಲೋ ಮಾಡ್ತಾ ಇದ್ದೆ. ಒಟ್ಟು ಏನು ಮಾಡುತ್ತೆ ನಂಗೆ ಗೊತ್ತಾಗ್ತಾ ಇಲ್ಲ. ಒಟ್ಟು ಏನು ಮಾಡ್ತಾ ಇದ್ದೀರಾ ನೀವು? ಇದ್ರೊಳಗಡೆ ಏನಕ್ಕೆ ಹೋದ್ರಿ? ಆಚೆ ಬನ್ನಿ. ನೀವು ಯಾರು ನೀವು?
ಯಾರು ನೀವು? ಆಚೆ ಬನ್ನಿ. ಯಾರು ನೀವು? ನನ್ನ ಬೈಕ್ ಅಲ್ಲಿ ನಿಲ್ಸಿ ಬಂದೆ. ಇಲ್ಲಿ ನೋಡಿದ್ರೆ ಯಾರು ಇಲ್ಲ. ಇದ್ರೊಳಗಡೆ ಬಂತದು. ಗಾಯ್ಸ್, ನನ್ನ ಅದು ಫಾಲೋ ಮಾಡ್ತಾ ಇದೆ. ಒಟ್ಟು ಏನಕ್ಕೆ ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಭಯ ಆಗ್ತದೆ. ನಾನು ಏನು ಮಾಡುತ್ತೋ ಗೊತ್ತಿಲ್ಲ. ಇನ್ನೂ ತುಂಬ ದೂರ ಇದೆ ನಾನು ಹೋಗ್ಬೇಕಾಗಿರೋದು. ಇದು ಏನಕ್ಕೆ ಈ ಥರ ಫಾಲೋ ಮಾಡ್ತಾಯಿದೆ ನನ್ನನ್ನು ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನಾನು ಅಲ್ಲೊಂದು ಸತಿ ಫಾಲೋ ಮಾಡ್ತು. ಬೈಕಲ್ಲಿ ನಾನು ಫಾಸ್ಟಾಗಿ ಬಂದೆ, ಆದರೂ ರೋಡ್ ಸೆಂಟ್ರಿಂದ ಪಾಸ್ ಆಯಿತು. ನೀವು ನೋಡಿದ್ರಿ ಅನಿಸುತ್ತೆ, ಕ್ಯಾಪ್ಚರ್ ಆಗಿದೆ. ಮತ್ತು ಇದು ಬಸ್ ಸ್ಟ್ಯಾಂಡು ಅನಿಸುತ್ತೆ. ಇದು ಬಸ್ ಸ್ಟ್ಯಾಂಡ್ ಒಳಗಡೆ ಬಂತು. ಸೀದಾ ರೋಡಿಂದ ಸೀದಾ ಇದ್ರೊಳಗಡೆ ಬಂತು. ಇದ್ರೊಳಗಡೆ ಬಂದಿದ್ದು ಇಲ್ಲಿ ಕಾಣ್ತಾನೆ ಇಲ್ಲ ಗಾಯ್ಸ್ ನನಗೆ. ನಾನು ಏನಕ್ಕೆ ಫಾಲೋ ಮಾಡ್ತಾಯಿದ್ದೆ ಇದು? ಪ್ಲೀಸ್ ನನಗೇನೋ ಮಾಡಬೇಡಿ. ಒಂದು ಮಗುದೊಂದು ಬೊಂಬೆ ಸಿಕ್ಕಿದೆ ಗಾಯ್ಸ್. ನನಗಂತ ಅಲ್ಲಿಂದ ಒಂದು ಟೆಡ್ಡಿ ತಂದೆ ಹಂಗಂತ. ಅದೇ ಅಲ್ಲಿ ಬಿದ್ದಿತ್ತು, ನೀವು ನೋಡಿದ್ರಲ್ಲ. ಅಲ್ಲಿಂದ ಒಂದು ತಂದೆ ನಾನು ಅಲ್ಲಿಂದ ಅದೊಂದು ಮಗುದೊಂದು ಇತ್ತಂದೆ. ಈ ಟೆಡ್ಡಿ ತಂದೆ ನಾನು. ನಿಮಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ. ಈ ಟೆಡ್ಡಿ ತಂದೆ ಇದು ತರಬಾರ್ದಿತ್ತ ಅಂತ ನನಗೆ ಗೊತ್ತಿಲ್ಲ ಗಾಯ್ಸ್. ಒಟ್ಟು ಇದರಿಂದ ಏನಾರ ಪ್ರಾಬ್ಲಮ್ ಆಗ್ತಾ ಇರ್ಬೋದಾ ನನಗೆ ಗೊತ್ತಿಲ್ಲ. ನಿಮ್ಮ ಮಗು ಇದನ್ನ ತಂದಿದ್ದಕ್ಕೇನಾರ ನೀವು ನನ್ನ ಫಾಲೋ ಮಾಡ್ತಾ ಇದ್ದೀರಾ? ನಾನು ಇದನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ. ಗೈಸ್, ನಾನು ಅದನ್ನು ಅಲ್ಲೇ ಬಿಸಾಕ್ತೆ ಒಟ್ಟು. ಸೊ ನನ್ನನ್ನು ಫಾಲೋ ಮಾಡದಿದ್ರೆ ಸಾಕಾಗಿದೆ. ಯಾಕಂದರೆ ಅಲ್ಲಿಂದ ತುಂಬ ಈಗ ಒಂದು 3 ಕಿಲೋಮೀಟರ್ಸ್ ಬಂದಿದ್ದೀನಿ ಅಲ್ಲಿಂದ ಇಲ್ಲಿಗೆ. ಆದರೂ ನಾನು ಫಾಲೋ ಮಾಡ್ಕೊಂಬರ್ತಾ ಇದೆ. 2 ಸತಿ ಫಾಲೋ ಮಾಡಿದೆ ಇಲ್ಲಿವರೆಗೂ. ನಾನು ಮಿಸ್ ಆಗಿಬಿಟ್ಟು ಟೆಡ್ಡಿ ಚೆನ್ನಾಗಿದೆ ಅಂತೇಳ್ಬಿಟ್ಟು ಮಗು ಟೆಡ್ಡಿ ಚೆನ್ನಾಗಿದೆ ಅಂತೇಳ್ಬಿಟ್ಟು ಟೆಡ್ಡಿ ತಂದೆ. ಅದು ನೋಡಿದ್ರೆ ನನ್ನೇ ಫಾಲೋ ಮಾಡ್ಕೊಂಬಂದಿದ್ದೆ. ಅದ್ರ ವಸ್ತು ತಗೊಂಬಂದಿದ್ದೀನಿ ಅನಿಸುತ್ತೆ ನಾನು. ಬನ್ನಿ ಇಲ್ಲಿಂದ. ಬೇಡ, ಅದ್ರ ವಸ್ತು ನನಗೆ ಬೇಡ. ಒಟ್ಟು ಇಲ್ಲೇ ಬಿಸಾಕಿದ್ದೀನಿ ಅದನ್ನು. ಗೈಸ್, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಯಾಕಂದರೆ ತುಂಬ ಅಂದರೆ ತುಂಬ ಹಾರರ್ ಆಗಿದೆ ಈ ಪ್ಲೇಸು ಅಷ್ಟೇ. ಮತ್ತು ಈ ಜಾಗ, ನಾನು ಹೋಗಿದ್ದ ಜಾಗನೂ ಅಷ್ಟೇ ಹಾರರ್ ಆಗಿದೆ. ನಾನು ಫಸ್ಟ್ ಅಂದ್ಕೊಂಡೆ ಏನೂ ಇಲ್ಲ, ಜನ ಸುಮ್ಮನೆ ಹಬ್ಬಿಸ್ತಾ ಇರೋದು ಅಂತ. ನೋಡಿದ್ರೆ ಆ ಪ್ಲೇಸಲ್ಲಿ ನಾನು ಬರಬೇಕಾದ್ರೆ ತುಂಬ ಅಂದರೆ ತುಂಬ ಆ್ಯಕ್ಟಿವಿಟೀಸ್ ಆಯಿತು. ನಂಗೆ ಶಾಡೋಗಳು 2-3 ಸತಿ ಕಾಣ್ತು. ಒಂದು ದೆವ್ವ ನನ್ನ ಹತ್ರ ಮಾತಾಡ್ತು. ಆದರೆ ಅದು ಯಾವ ಭಾಷೆಯಲ್ಲಿ ಮಾತಾಡ್ತು ಅಥವಾ ಏನೋ ಸೌಂಡ್ ಆಯಿತು. ಏನು ಮಾತಾಡ್ತು ಅಂತ ನನಗೆ ಗೊತ್ತಿಲ್ಲ. ನನ್ನೊಂದು ಟೀಮ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ನೋಡ್ತೀನಿ. ಅಥವಾ ಅದಕ್ಕೆ ಏನು ತೊಂದರೆ ಆಗಿದೆ ನಿಜವಾಗ್ಲೂ ಗೊತ್ತಿಲ್ಲ. ಅಥವಾ ಅವ್ರು ಹೆಂಗೆ ಸತ್ತೋದ್ರು ಅಂತಲೂ ಗೊತ್ತಿಲ್ಲ. ಅದನ್ನು ತಿಳ್ಕೊಳಕ್ಕೆ ಟ್ರೈ ಮಾಡ್ತೀನಿ ಗೈಸ್. ನೆಕ್ಸ್ಟ್ ಏನಾರ ನಾನು ಟೀಮ್ ಕರ್ಕೊಂಬಂದ್ಬಿಟ್ಟು. ಇವತ್ತು ಒಬ್ಬನೇ ಬಂದಿರೋದ್ರಿಂದ ನನಗೆ ಒಬ್ಬನೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಷ್ಟೊಂದು ಆಗಿಲ್ಲ. ಯಾಕಂದರೆ ಅದು ತುಂಬ ಅಂದರೆ ತುಂಬ ಕಷ್ಟವಾದ ಪ್ಲೇಸು ಗೈಸ್. ನೋಡಿದ್ರಲ್ಲ ಈ ಪ್ಲೇಸಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಆಯಿತು ಅಂತ. ಇಲ್ಲಿ ನಿಜವಾಗ್ಲೂ ಅಮ್ಮ ಮತ್ತು ಮಗು ಸತ್ತೋಗಿದ್ದಾರೆ. ಯಾಕಂದರೆ ಆತ್ಮಗಳೇ ಗೊತ್ತಾಗುತ್ತೆ. ಅಳ್ಳೋ ಥರ ಸೌಂಡ್ ಕೇಳ್ತು ನನಗೆ, ಮಗು ಅಳ್ಳೋ ಥರ. ಸೊ ಹಂಗಾಗಿ ಏನೇನಾಯಿತು ಅಂತ ನೋಡಿದ್ರಲ್ಲ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಹುಷಾರಾಗಿ ಮನೆಗೆ ಹೋಗ್ಬೇಕು ನಾನು. ಮಧ್ಯದಲ್ಲಿ ಏನೇ ಆದ್ರೂ ನಾನು ವೀಡಿಯೋ ಮಾಡಾಕ್ತೀನಿ. ಬನ್ನಿ ಫಸ್ಟು ಇಲ್ಲಿಂದ ಹೋಗೋಣ.